ನಮಸ್ಕಾರ, ನಾನು ಸುಜಯ್ ಅಂತ. ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ನಮ್ಮದು ಕನಕಪುರದಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರೆಲ್ಲ ಸೇರಿ ಮಾಡಿರ್ತಕ್ಕಂಥ ರೈತ ಉತ್ಪಾದಕರ ಕಂಪ್ನಿ. ಈ ರಾಗಿ ಕಣ ಅನ್ನೋದು ಇಲ್ಲಿ ಮುಖ್ಯವಾಗಿ ಏನಂತಂದರೆ, ರೈತರು ನೇರವಾಗಿ ಬಂದು ಮತ್ತು ನಮ್ಮಂಥ ರೈತರ ಸೊಸೈಟಿ ಅಥವಾ ಉತ್ಪಾದಕರ ಕಂಪ್ನಿಗಳು ಅಂತ ಏನು ಹೇಳ್ತೀವಿ, ಅವರು ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಮಾರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ಇದೆ. ಮತ್ತು ಇಲ್ಲಿ ಹೆಚ್ಚಾಗಿ ಸಾವಯವ ಮತ್ತು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆದಂತಹ ಉತ್ಪನ್ನಗಳಿಗೆ ಮಾರಾಟ ಮಾಡಲು ಅವಕಾಶ ಮಾಡಿಕೊಡ್ತಾರೆ. ಮತ್ತು ಇನ್ನೂ ಏನು ಅಂತಂದರೆ, ಹೆಚ್ಚು ಯಾವುದೇ ರೀತಿಯಾದಂತಹ ವೇಸ್ಟೇಜ್ ಇಲ್ದಲೆ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಒಂದು ವೇಸ್ಟೇಜ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಬಳಸೋದಕ್ಕೆ ಉಪಯೋಗಿಸ್ದಲೇ ನಡೆಸ್ತಕ್ಕಂಥ ಒಂದು ಸಂತೆ ಆಗಿದೆ ಇಲ್ಲಿ ರಾಗಿ ಕಣ. ಪ್ರತಿ ಭಾನುವಾರ ನಡೆಯುತ್ತೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ. ಬರೀ ಸಂತೆ ಅಷ್ಟೇ ಅಂತ ಅಲ್ಲ, ಇಲ್ಲಿ ಹಲವಾರು ವಿಚಾರಗೋಷ್ಠಿಗಳು ನಡೆಯುತ್ತೆ. ಮತ್ತು ಮಕ್ಕಳಿಗೆ ಕಾರ್ಯಾಗಾರಗಳಿರುತ್ತೆ. ಇದರಲ್ಲಿ ಅವರಿಗೆ ಮಣ್ಣಿಂದ ಮಡಿಕೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಪೇಂಟಿಂಗ್ ಬಗ್ಗೆ ಆಗಲಿ, ಮತ್ತು ಸಾಕಷ್ಟು ಸಂಗೀತಗಳಿರುತ್ತೆ. ಕೂಡಿ ಹಾಡೋತಕ್ಕಂಥ ಏನು ಸಿಂಗಲಾಂಗ್ ಅಂತ ಹೇಳ್ತೀವಿ. ಈ ರೀತಿ ಬರೀ ಸಂತೆಗಷ್ಟೇ, ವ್ಯಾಪಾರಕ್ಕಷ್ಟೇ ಸೀಮಿತ ಇಲ್ಲ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಕಾರ್ಯಾಗಾರಗಳು ಕೂಡ ಈ ಒಂದು ಸಂತೆಯಲ್ಲಿ ನಡೀತಾ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಒಳ್ಳೆ ಟೇಸ್ಟ್ ಇದೆ ಸರ್, ಯಾವುದೇ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಆ ಥರ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ವಿ. ಈಗ ನಾವು ಹಳ್ಳಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮಗೆ ತುಂಬಾ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗ್ತಾ ಇದ್ದೇವೆ. ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಥರ ಸರ್ ಇವತ್ತಿನ ಬೆಲೆ 50 ರೂಪಾಯಿ ಒಂದು ಕೆ ಜಿ ಸರ್. ಇದೆ ಚೆನ್ನಾಗಿ ಆಗ್ತಾಯಿದೆ. ಒಂದು ಕೆ ಜಿಗೆ 50 ರೂಪಾಯಿ ತೊಗೊಳ್ತೀವಿ. ಅಲ್ಲಿ ನಾವು ನಮ್ಮದು ಜಮೀನಲ್ಲಿ ಖರೀದಿ ಮಾಡೋಕ್ಕೆ ಬರ್ತಾರೆ ಸರ್ ವ್ಯಾಪಾರದಾರ. ಅಲ್ಲಿ ಬಂದರೆ 8 ರೂಪಾಯಿ 9 ರೂಪಾಯಿ ಹಂಗೆ ಅವರು ಖರೀದಿ ಮಾಡಿ ಮಧ್ಯವರ್ತಿಗಳು ಬರ್ತಾರೆ. ಹಂಗಾಗಿ ನಾವು ಈ ಸಂತೆ ಕಂಡುಕೊಳ್ಳೋದ್ರಿಂದ ತುಂಬಾ ಲಾಭ ನಮಗೆ ಸಿಗುತ್ತೆ ಸರ್. ಒಂದು ಕೆ ಜಿಗೆ ಹೆಚ್ಚಿಗೆ 30 ರೂಪಾಯಿ ಆದಾಯನ ಬರುತ್ತೆ ಸರ್. 10 ರೂಪಾಯಿ ನಮ್ಗೆ ಖರ್ಚು ಹೋದ್ರೂ 20 ರೂಪಾಯಿ ಎಕ್ಸ್ಪೆಂಡ್ ಆಗುತ್ತೆ ಸರ್. ನಮಗೆ ತುಂಬಾ ಖುಷಿ ಇದೆ. ಪ್ರತಿಯೊಂದು ಬೇರೆ ಹಳ್ಳಿಗಳಲ್ಲಿ ಬೆಳೀತಕ್ಕಂಥ ರೈತರು ಆರ್ಗ್ಯಾನಿಕ್ ಆಗಿ ಬೆಳೆದು ಈ ಥರ ಮಾರ್ಕೆಟ್ಗಳನ್ನು ಕಂಡ್ರೆ ಅವರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತೇಳಿ ನನ್ನ ಆಶಾಭಾವನೆ ಸರ್. ನಮಸ್ತೆ, ನಾನು ಪ್ರೀತಮ್ ಗೌಡ, ಹರಳಚಂದ್ರ ಗ್ರಾಮ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನಿಲ್ಲಿ ಕಳೆದ 2 ವರ್ಷದಿಂದ ಇಲ್ಲಿ ಬಂದು ಮ್ಯಾಂಗೋ ಮಾರಾಟ ಮಾಡ್ತೀನಿ. ಮತ್ತು ಬೇಸಿಗೆಗಾಲ ಆಗಿರೋದ್ರಿಂದ ಬೇಲ್ದ ಹಣ್ಣು ಜ್ಯೂಸು, ಬೇಲ್ದ ಹಣ್ಣಿನ ಜಾಮು, ಇನ್ನೂ ಮುಂತಾದ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡ್ತೀನಿ. ಅದಲ್ಲದೆ ಈ ಸಲ ನಮಗೆ ಸೇಂದೂರ, ಮಲ್ಗೋಬಾ, ಬಾದಾಮಿ, ರಸಪುರಿ ಇದೇ ಥರ ಇನ್ನೂ ಹಲವಾರು ನಮ್ಮ ತೋಟದಲ್ಲಿ ಬೆಳೆದಿರೋ ಮ್ಯಾಂಗೋನ ತಂದಿಲ್ಲಿ ಮಾರಾಟ ಮಾಡ್ತೀವಿ. ನಮಗಿದು 2 ವರ್ಷದಿಂದ ಇಲ್ಲಿ ತುಂಬ ಉಪಕಾರ ಆಗಿದೆ ಬೇರೆ ಮಾರುಕಟ್ಟೆಗಿಂತ. ಡೈರೆಕ್ಟ್ ಇಲ್ಲಿ ಬಳಕೆದಾರರಿಗೆ ಸೆಲ್ ಮಾಡೋದ್ರಿಂದ ನಮಗೆ ಮಿಡಲ್ ಮ್ಯಾನ್ಗೆ ಚಾರ್ಜಸ್ ಕೊಡೋದು ತಪ್ಪುತ್ತೆ. ನಮ್ಮ ತೋಟದಿಂದ ನಾವೇ ತಂದು ಇಲ್ಲಿ ಮಾರಾಟ ಮಾಡಿದ್ರೆ ತುಂಬ ಲಾಭದಾಯಕ. ಎಲ್ಲ ಸಾವಯವವಾಗಿ ಬೆಳೆದಿದ್ದೀವಿ. ಯಾವುದೇ ಕಾರ್ಬೋಹೈಡ್ ಹಾಕಿಲ್ಲ, ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡಿಲ್ಲ. ಎಲ್ಲ ಜೀವಾಮೃತ, ಗಜ ಜೀವಾಮೃತ ಮತ್ತು ನಾಟು ಹೆಸರು ಗೊಬ್ಬರ ಹಾಕಿ ಬೆಳೆದಿರೋದೇನು. ಸೇಂದೂರ ಈಗಿನ ಪ್ರೈಸು 60 ರೂಪೀಸ್ ಮಾಡ್ತಿದ್ದೀವಿ. ತೋತಾಪುರಿ ಪೀಸ್ 20 ರೂಪಾಯಿ. ಮಲ್ಗೋವಾ ಕೆ ಜಿ 150. ಮಲ್ಲಿಕಾ 120 ರೂಪೀಸ್ ಕಿಲೋ. ಬೇಲ್ದನ್ ಜ್ಯೂಸ್ ಇದೆ, ಬಟ್ ಇದು ಖಾಲಿ ಆಗಿದೆ ಈ ಜ್ಯೂಸ್.